ಇದು ನಾನು ಹೇಳಿದ್ದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಹಿಂದೆನೇ ಹೇಳಿದ್ರು. ಸಂವಿಧಾನ ಬಂದ ಮೇಲೆ ಹೇಳಿದಂತ ಮಾತು ಇದು. ಒಂದು ಮಾತನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಮಹಾತ್ಮ ಗಾಂಧೀಜಿಯವರು ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅದು ಅಂತಂದ್ರೆ, ನಾವು 1950 ಜನವರಿ 26ನೇ ತಾರೀಕಿನಿಂದ ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಂವಿಧಾನ ಅವತ್ತು ಜಾರಿಗೆ ಬರ್ತದೆ. ವೈರುಧ್ಯತೆ ಇದೆ ಈ ಸಮಾಜದಲ್ಲಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇವರಿಗೆ ಸಮಾನ ಅವಕಾಶವನ್ನು ಕೊಟ್ಟು ಸಮ ಸಮಾಜವನ್ನು ನಿರ್ಮಾಣ ಮಾಡದೆ ಹೋದರೆ ಯಾವ ಪ್ರಜಾಪ್ರಭುತ್ವವನ್ನು ನಂಬ್ಕೊಂಡಿದ್ದೀವಿ ನಾವು, ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ಅದನ್ನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು 1949 ಜನವರಿ 25ನೇ ತಾರೀಕು ಹೇಳಿದಂಥ ಮಾತುಗಳು. 1949 ನವೆಂಬರ್ 25ನೇ ತಾರೀಕು. ಅದಕ್ಕೆ ನಾನು ಎಲ್ಲ ಜನರು ಕೂಡ ಸಂವಿಧಾನವನ್ನು ಓದಬೇಕು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಗಳನ್ನು ಓದಬೇಕು. ಅದು ಓದಿದ್ರೆ ಯಾರ್ಯಾರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಂಬರ್ಗಳು ಮಾತಾಡಿದ್ದಾರೆ, ಹೇಗೆ ಈ ಸಂವಿಧಾನ ರೂಪಿತ ಆಯಿತು, ಯಾವುದ್ರ ಮೇಲೆ ಚರ್ಚೆ ಆಗಿದೆ, ಯಾವುದ್ರ ಮೇಲೆ ಚರ್ಚೆ ಆಗಿಲ್ಲ ಅಂತಕ್ಕಂಥದ್ದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡದೆ ಅಂತಂದ್ರೆ, ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದ ಅದು ಸಾರ್ಥಕ ಆಗಬೇಕಾದ್ರೆ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಲೇಬೇಕು. ಇವತ್ತು ಅಸಮಾನತೆ ಸಮಾಜದಲ್ಲಿ ಇದ್ರೆ ಅದಕ್ಕೆ ನಾವು ಕಾರಣರಲ್ಲ. ಬಹುಸಂಖ್ಯಾತ ಜನರನ್ನ ಅಕ್ಷರ ಸಂಸ್ಕೃತಿಯಿಂದ ದೂರ ಇಟ್ಟದ್ದೇ ಕಾರಣ. ಚತುರ್ವರ್ಣ ವ್ಯವಸ್ಥೆ ಕಾರಣ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಚತುರ್ವರ್ಣ ವ್ಯವಸ್ಥೆಯಿಂದ ಆರ್ಥಿಕ ಸಾಮಾಜಿಕ ಅಸಮಾನತೆ ನಿರ್ಮಾಣ ಆಯಿತು, ರಾಜಕೀಯ ಅಸಮಾನತೆ ನಿರ್ಮಾಣ ಆಯಿತು. ಇದು ಬದಲಾವಣೆ ಆಗಲೇಬೇಕು. ನಾವೆಲ್ಲ ಮನುಷ್ಯರು, ಮನುಷ್ಯತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮನುಷ್ಯತ್ವ ಬೆಳೆಸದೆ ಹೋದ್ರೆ ದ್ವೇಷದಿಂದ ಯಾವ ಕಾರಣಕ್ಕೂ ಕೂಡ ಸಮಾನತೆಯ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ರಾಜಣ್ಣವರು ಬರ್ರೇ ಈ ಕಡೆಗೆ, ರಾಜಣ್ಣವರು ಅದು ಸಹಕಾರಿ ಕ್ಷೇತ್ರ ಇರಲಿ, ರಾಜಕೀಯ ಕ್ಷೇತ್ರ ಇರಲಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಡವರ ಬಗ್ಗೆ ಅನುಕಂಪ, ಬಡವರನ್ನ ಮೇಲೆತ್ತಕ್ಕಂಥ ಕಮಿಟ್ಮೆಂಟು, ಬಡವರಿಗೆ ಸಹಾಯ ಮಾಡತಕ್ಕಂಥ ಹೃದಯ ವೈಶಾಲ್ಯತೆ ಇದು ಇರಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಗುಣವನ್ನ ರಾಜಣ್ಣವರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ರಾಜಣ್ಣ ನನಗಿಷ್ಟ ಆಗೋದು. ಆಮೇಲೆ ಇನ್ನೊಂದು, ನಾನು ಇವರ ಲೇಖನ ಓದಿದೆ. ನೀವಿಬ್ರು ಒಂದೇ ಕಾಲೇಜಿನಲ್ಲಿ ಓದಿದ್ರಂತೆ, ಗಂಗನ್ಮಯ್ಯ. ಒಂದೇ ಕಾಲೇಜಿನಲ್ಲಿ ಓದಿದ್ದು. ಇವರು ಲೇಖನದಲ್ಲಿ ಒಂದು ಬರೀತಾರೆ, ಏನಪ್ಪಾ ಅಂತಂದ್ರೆ, ಯಾರು ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರಿಗೋಸ್ಕರ ಪ್ರಾಣವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅಂತ ಮಾತುಗಳನ್ನು ಹೇಳಿದ್ದಾರೆ. ಅದು ಒಳ್ಳೆ ಗುಣ. ಯಾವನೇ ಸ್ನೇಹಿತ ಆಗಲಿ, ಈಗ ಅವರು ST ಜನಾಂಗಕ್ಕೆ ಸೇರಿದವರು, ಇವರು SC ಜನಾಂಗಕ್ಕೆ ಸೇರಿದವರು. ಜಾತಿ ಮುಖ್ಯ ಅಲ್ಲ, ಸ್ನೇಹ ಮುಖ್ಯ, ಮನುಷ್ಯ ಸಂಬಂಧಗಳು ಮುಖ್ಯ. ಅಂತ ಸಂಬಂಧವನ್ನ ಏರ್ಪಾಡು ಮಾಡಿ ಸ್ನೇಹ ಇದೆಯಲ್ಲ
ಆ ಸ್ನೇಹದ ಬಂಧನ ಇದೆಯಲ್ಲ ಅದು ಬಹಳ ಮುಖ್ಯ ಆಗ್ತದೆ. ಆ ಸ್ನೇಹದ ಬಂಧನದಿಂದ ಅವರು ಯಾರೇ ಸ್ನೇಹ ಇಲ್ಲ, ಇದು ಒಂದು ಉದಾಹರಣೆ ಅಷ್ಟೇನೆ. ಗಂಗಾನ್ಮಯ್ಯನವ್ರದ್ದು ಒಂದು ಉದಾಹರಣೆ. ಬೇರೆ ನಂಬದಂತ ಸ್ನೇಹ ಮಾಡದಂತ ಸ್ನೇಹಿತರನ್ನ ಅವರಿಗೆ ಎಲ್ಲ ಔಟ್ ಆಫ್ ದಿ ವೇ ಹೋಗಿ ಸಹಾಯ ಮಾಡೋದಿದೆಯಲ್ಲ, ಅವರನ್ನ ಮುಂದುವರಿಸತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಒಳ್ಳೆಯ ಗುಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು. ಯಾಕಂತಂದ್ರೆ ಒಂದ್ಸಾರಿ ಮಧುಗಿರಿಗೆ ಹೋಗಿದ್ದೆ ನಾನು. ಮಧುಗಿರಿಗೆ ಹೋಗಿದ್ದೆ, ಒಂದು ಫಂಕ್ಷನ್ನು, ಅನ್ನಭಾಗ್ಯ ಕಾರ್ಯಕ್ರಮ ಎಲ್ಲ ಕೊಟ್ಟಿದ್ದು ನಾವು. ಅಷ್ಟೊತ್ತಿಗಾಲೇ ಅನ್ನಭಾಗ್ಯ. ಈ ಅನ್ನಭಾಗ್ಯ ಅಂತ ಬರಬೇಕಾದ್ರೆ ರಾಮಚಂದ್ರಪ್ಪನವ್ರ ಕಾರಣ. ನಾನು ಕೇಳಿದೆ, ನಾವು ಬಡವರಿಗೆ ಅಕ್ಕಿ ಕೊಡಬೇಕು, ಅದಕ್ಕೆ ಏನು ಹೆಸರಿಡಬೇಕು ಅಂತ ಕೇಳಿದಾಗ ನಾನು BL ಶಂಕರ್ಗೂ ಕೇಳಿದೆ, ಇವ್ರಿಗೂ ಕೇಳಿದೆ. ಇವರು ಅನ್ನಭಾಗ್ಯ ಅಂತ ಹೆಸರಿಡಿ ಅಂತ ಹೇಳಿದವರು ಬರಗೂರು ರಾಮಚಂದ್ರಪ್ಪನವರು.